ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ವ್ಲಾಗ್. ಸೊ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದೀನಿ ಮಾವಿನಕಾಯಿ ಚಟ್ನಿ ಅಥವಾ ತೋತಾಪುರಿ ಚಟ್ನಿ ಮಾಡೋದು ಹೇಗೆ ಅಂತ. ಸೊ ಸಿಂಪಲ್ ಅಂಡ್ ಟೇಸ್ಟಿ ಸಖತ್ತಾಗಿರುತ್ತೆ. ಸೊ ಚಾನೆಲ್ಗೆ ಹೊಸಬರಾಗಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಬನ್ನಿ, ತಡ ಮಾಡಿದಲ್ಲ ಕಿಚನ್ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಸಮ್ಮರ್ ಬಂತು ಅಂದ್ರೆ ನಮಗ್ ನೆನಪಾಗದೆ ಮಾವಿನಕಾಯಿ ತೋತಾಪುರಿ. ಸೊ ಇವತ್ತು ತೋತಾಪುರಿ ಮಾವಿನಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಮೊದಲಿಗೆ ಪದಾರ್ಥಗಳು ಏನೇನ್ ಬೇಕು ಅಂತ ನೋಡ್ಕೊಂಬಿಡೋಣ. ಸೊ ಒಂದು ಮಾವಿನಕಾಯಿ, ಆಮೇಲೆ ಎಣ್ಣೆ, ಆಮೇಲೆ ಕರ್ಬೇವು, ಬೆಲ್ಲ, ಸಾಸಿವೆ, ಜೀರಿಗೆ, ಮೆಂತೆ, ಅರಿಶಿನ, ಆಮೇಲೆ ಬೆಳ್ಳುಳ್ಳಿ, ಬ್ಯಾಡಗೆ ಮೆಣಸಿನ್ಕಾಯಿ, ಉಪ್ಪು. ಸೊ ಇಷ್ಟು ಸಾಮಗ್ರಿಗಳು ಬೇಕು. ಸೊ ಕ್ವಾಂಟಿಟಿ ಎಷ್ಟೆಷ್ಟು ತಗೊಬೇಕು ಅಂತ ಮಾಡುವ ವಿಧಾನ ಅಲ್ಲಿ ನೋಡ್ಕೊಳ್ಳೋಣ. ಸೊ ಮೊದ್ಲಿಗೆ ಒಂದು ಚಿಕ್ಕದೊಂದು ಬಾಣ್ಲಿ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಮೆಂತೆ ಹಾಕೊಂಡು ಹುರ್ಕೊಬೇಕು. ಸೊ ಜಾಸ್ತಿ ಹಾಕೊಂಡ್ರೆ ಏನಾಗುತ್ತೆ, ಕಹಿ ಬಂದ್ಬಿಡುತ್ತೆ. ಸೊ ಒಂದ್ ಸ್ವಲ್ಪ ಚಿಟ್ಪಿಟ ಅಂದ್ಮೇಲೆ ಒಂದು ಜಾರ್ ತಗೊಂಡು ಅದಕ್ಕೆ 1-2 ಮಾವಿನಕಾಯಿ ಅಂದ್ರೆ ತೋತಾಪುರಿ ತಗೊಂಡಿರೋದು. ಸೊ ಅದನ್ನ ಈ ತರ ಒಳಗೆ ಹಚ್ಕೊಂಡು ಆಮೇಲೆ 1 ಟೇಬಲ್ ಸ್ಪೂನ್ ಜೀರಿಗೆ. ಸೊ 1 ಟೇಬಲ್ ಸ್ಪೂನ್ ಜೀರಿಗೆ ಆದ್ಮೇಲೆ 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ. ಸೊ ಇಷ್ಟು ಹಾಕೊಂಡ್ಮೇಲೆ ಬೆಲ್ಲ ಎಷ್ಟು ಹಾಕಂತೀರ ಅಂದ್ರೆ ಒಂದು ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಅರ್ಧ ಟೇಬಲ್ ಸ್ಪೂನ್. ಸೊ ಓಕೆನಾ. ಸೊ ಇಷ್ಟು ಹಾಕೊಂಡ್ಮೇಲೆ ಧನಿಯಾ, ಸೊ ಅದು ಹುರ್ಕೊಂಡಿದ್ವಲ್ಲ ಅದು ಹಾಕೊಬೇಕು, ಅದನ್ನ ಲಾಸ್ಟ್ಗೆ ಹಾಕೊಳ್ಳಿ. ಆಮೇಲೆ ಮೆಣಸಿನ್ಕಾಯಿ 4-6. ಸೊ ನೀವು ಖಾರ ಕಡಿಮೆ ತಿನ್ನೋರಾಗಿದ್ರೆ ಒಂದ್ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಮೆಣಸಿನ್ಕಾಯಿ. ಸೊ ಇಲ್ಲ ನನಗೆ ಖಾರ ಬೇಕು ಅಂದ್ರೆ 1-2 ಎಕ್ಸ್ಟ್ರಾ ಹಾಕೊಳ್ಳಿ, ತೊಂದರೆ ಇಲ್ಲ. ಆಮೇಲೆ ಕರ್ಬೇವು 1/2 ಕಡ್ಡಿ, ಸೊ ಜಾಸ್ತಿ ಬೇಡ. ಆಮೇಲೆ ಲಾಸ್ಟಿಗೆ ಈ ಮೆಂತೆ ಹುರ್ಕೊಂಡಿದ್ವಲ್ಲ, ಸೊ ಅದನ್ನ ಹಾಕೊಂಬಿಟ್ಟು ಬನ್ನಿ ಮಿಕ್ಸಿಗೆ ಹಾಕೊಂಬಿಡೋಣ. ಸೊ ಈ ರೇಂಜಿಗೆ ಒಂದ್ ಸ್ವಲ್ಪ ನುಣ್ಣಗಾದ್ರೆ ಸಾಕು. ಸೊ ತರಿ ಇರ್ಲಿ, ತೊಂದರೆ ಇಲ್ಲ. ಸೊ 2-3 ರೌಂಡ್ ಹಾಕೊಳ್ಳಿ, ಸೊ ನೀಟಾಗಿ ಆಗುತ್ತೆ. ಆಮೇಲೆ ನೀರೇನು ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡ್ರಿ, ನೀರ್ ಮಿಕ್ಸ್ ಮಾಡಿದ್ರೆ ಬೇಗ ಕೆಟ್ಟೋಗುತ್ತೆ. ಸೊ ಇನ್ನ ನೆಕ್ಸ್ಟ್ ಏನು, ಒಗ್ಗರಣೆ ಹಾಕಬೇಕು. ಬನ್ನಿ ಇನ್ನ ಒಗ್ಗರಣೆಗೆ ರೆಡಿ ಮಾಡ್ಕೊಂಡು ಹಾಕೊಳ್ಳೋಣ. ಸೊ ಇದನ್ನ ಈ ತರ ಔಟ್ ಸೈಡ್ ಅಲ್ಲಿ ಇಟ್ಕೊಂಡು ತಿನ್ನೋದಾದ್ರೆ 3-4 ದಿವಸ ತಿನ್ಬೋದು ಆರಾಮಾಗಿ, ತೊಂದರೆ ಇಲ್ಲ. ಸೊ ಮೊದ್ಲಿಗೆ ಒಂದು ತಪ್ಪಲೆ ತಗೊಂಡು 8-10 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ. ಸೊ ಎಣ್ಣೆನ ಕಾಯಕ್ ಬಿಡೋಣ. ಸೊ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಇದೇ ತರ ಹೆಚ್ಚಿನ ಫುಡ್ ರೆಸಿಪಿ ವ್ಲಾಗ್ಸ್ ಬರ್ತಾನೆ ಇರ್ತವೆ. ಸೊ ಎಣ್ಣೆ ಕಾದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂಡು ಚಿಟ್ಪಿಟ ಅಂದ್ಮೇಲೆ 4-6 ಬೆಳ್ಳುಳ್ಳಿ, ಆಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ 1-2-3. ಸೊ ಇಷ್ಟು ಹಾಕೊಂಡು ಒಂದ್ ಸ್ವಲ್ಪ ಬೆಂದ್ಮೇಲೆ ಆಮೇಲೆ ಕರ್ಬೇವು ಅರ್ಧ ಕಡ್ಡಿ. ಸೊ ಕರ್ಬೇವು ಒಂದ್ ಸ್ವಲ್ಪ ಚಿಟ್ಪಿಟ ಅನ್ಲಿ. ಸೊ ಆಮೇಲೆ ನಿಮ್ಗೆ ಯಾವ್ದಾದ್ರು ಫುಡ್ ರೆಸಿಪಿ ವ್ಲಾಗ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾವು ಅದ್ರ ಮೇಲೆ ಆದಷ್ಟು ಬೇಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಸೊ ಒಗ್ಗರಣೆ ಎಲ್ಲ ಒಂದ್ ಸ್ವಲ್ಪ ಮಟ್ಟಿಗೆ ಫ್ರೈ ಆದ್ಮೇಲೆ ಈ ಮಾವಿನಕಾಯ್ದೆಲ್ಲ ರುಬ್ಕೊಂಡಿದ್ವಲ್ಲ, ಸೊ ಇದಕ್ಕೆ ಏನೇನು ಹಾಕೊಂಡಿದೀವಿ ಅನ್ನೋದು ಮರ್ತೋದ್ರೆ ತೊಂದರೆ ಬೇಡ. ಸೊ ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ಈ ವಿಡಿಯೋನ ತಗೊಂಡೋಗಿ ಸೊ ರೀಕಪ್ನ ನೋಡ್ಕೊಳ್ಳಿ ಒಂದ್ಸಲ ಅಷ್ಟೇ. ಸೊ ಇದು ಹಾಕೊಂಡು ಒಂದ್ ಸ್ವಲ್ಪ ಬಿಸಿ ಆಗೋವರೆಗೂ ಬಿಟ್ರೆ ಸೊ ನಮ್ಮ ಮಾವಿನಕಾಯಿ ಚಟ್ನಿ ರೆಡಿ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಾಡ್ಕೊಬೋದು ಅಂತ. ಸೊ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ತಿ ಕೂಡ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ. ಸೊ ಔಟ್ ಸೈಡ್ ತಂದು ತಿನ್ನೋದು, ಸೊ ಔಟ್ ಸೈಡು ತರ್ಬೋದು, ಸೊ ತೊಂದರೆ ಇಲ್ಲ. ಸೊ ಆದರೆ ಮಾಡಿ ಎಷ್ಟು ದಿವಸ ಆಗಿರುತ್ತೋ ನಾವು ನೋಡಿರಲ್ಲ, ಹೆಂಗೆ ಮಾಡಿರ್ತಾರೆ ಅಂತಲೂ ಗೊತ್ತಿರಲ್ಲ. ಸೊ ಈ ಥರ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನೋದು ಹೆಂಗಿದೆ. ಸೊ ಟೈಮು ವೇಸ್ಟ್ ಆಗಲ್ಲ. ಸೊ ವಿದಿನ್ 30-40 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಸೊ ನಿಮಗೂ ಒಂಥರ ಆ್ಯಕ್ಟಿವಿಟಿ ಥರನೂ ಇರುತ್ತೆ. ಸೊ ಸಂಡೇ ಟೈಮಲ್ಲಿ ಮಾಡ್ಕೊಂಡು ಆರಾಮಾಗಿ ನೆಂಚ್ಕೊಂಡು ತಿನ್ಬೋದು. ಸೊ ನೀವು ಇದನ್ನ ಟ್ರೈ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಸೊ ಒಂದ್ಸಲ ಟ್ರೈ ಮಾಡಿದ್ರೆ ಸೊ ನೀವು ಮತ್ತೆ ವಾರದಲ್ಲಿ ಮಾಡೋದಂತೂ ಗ್ಯಾರಂಟಿ. ಸೊ ಮಾವಿನಕಾಯಿ ಸೀಸನ್ ಮುಗಿಯೋವರೆಗೂ ನೀವು ಮಾಡ್ತಾನೆ ಇರ್ತೀರಾ. ಸೊ ಅದಂತೂ ನಂಗೆ ಗ್ಯಾರಂಟಿ ಕೊಡಬೇಡಿ. ಸೊ ಒಂದ್ಸಲ ಟ್ರೈ ಮಾಡಿ ಅಷ್ಟೇ. ಸೊ ಇದೆಲ್ಲ ಚೆನ್ನಾಗಿ ಸ್ವಲ್ಪ ತಿರುಗಿಸ್ಬೇಕು. ಸೊ ತಳ ಹತ್ಬಿಡುತ್ತೆ, ನೋಡ್ಕೊಂಡು ಕೈ ಆಡಿಸ್ತಾ ಇರಿ. ಸೊ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಂಬರ್ತಾ ಇದ್ದಂಗೆ ಸೊ ನಮ್ಮ ಮಾವಿನಕಾಯಿ ಚಟ್ನಿ ರೆಡಿ ಆಗಿದೆ ಅಂತ ಅರ್ಥ. ಸೊ ಆಮೇಲೆ ಒಂದು ದಿನಕ್ಕೆ 1-2 ಸಲ ಬಿಸಿ ಮಾಡ್ತಾ ಇರಿ, ಅವಾಗ ಬೇಗ ಕೆಡಲ್ಲ. ಸೊ ಹೇಳಿದಾಗ 3-4 ದಿವಸ ಆರಾಮಾಗಿ ತಿನ್ಬೋದು, ತೊಂದರೆ ಇಲ್ಲ. ಸೊ ನೋಡ್ಬೋದು ಫೈನಲಿ ನಮ್ಮ ಮಾವಿನಕಾಯಿ ಚಟ್ನಿ ರೆಡಿ. ಸೊ ಇದು ತೋತಾಪುರಿ ಮಾವಿನಕಾಯಿ ಚಟ್ನಿ ನೋಡ್ಬೋದು, ನೋಡಕ್ಕೆ ಎಷ್ಟು ಚೆನ್ನಾಗಿದೆ. ಸೊ ಇನ್ನ ನೀವು ಮಾಡ್ಕೊಂಡ್ ತಿಂದ್ರೆ ಇನ್ನೆಷ್ಟು ಚೆನ್ನಾಗಿರುತ್ತೆ ಅಂತ ಊಹೆ ಮಾಡ್ಕೊಳ್ಳಿ. ಸೊ ಬಾಯಲ್ಲಿ ನೀರು ಬದುಕ್ತಿದೆ ತಾನೆ. ಸೊ ತಡ ಯಾಕೆ, ಬೇಗ ಮಾಡಿ. ನೋಡೋದ್ರಲ್ಲ ಎಷ್ಟು ಸುಲಭವಾಗಿ. ಸೊ ವಿದಿನ್ 30-40 ಮಿನಿಟ್ಸ್ ಅಲ್ಲಿ ರೆಡಿ ಮಾಡ್ಕೊಬಹುದು. ಸೊ ನೀವು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡ್ತೀರಾ ಅನ್ಕೊಂಡಿದೀನಿ. ಸೊ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.